ಭೂಮಿಗೆ ಬಂದಂಥ 4 ಗಗನಯಾತ್ರಿಗಳು ಈಗೆಲ್ಲಿದ್ದಾರೆ? ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಆ 4 ಗಗನಯಾತ್ರಿಗಳನ್ನು ಸದ್ಯ ಶಿಫ್ಟ್ ಮಾಡಲಾಗಿದೆ. 45 ದಿನಗಳ ಕಾಲ, ಕನಿಷ್ಠ 45 ದಿನಗಳ ಕಾಲ ಆ ರಿಹ್ಯಾಬ್ ಸೆಂಟರ್ನಲ್ಲಿ ಇರಲಿದ್ದಾರೆ 4 ಜನ ಗಗನಯಾತ್ರಿಗಳು. 4 ಗಗನಯಾತ್ರಿಗಳಿಗೂ ಕೂಡ ನಾಸಾದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನು ಅಂದ್ರೆ ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿ ಮಾಡುವುದಕ್ಕೆ ಅವಕಾಶವನ್ನ ನೀಡಿದೆ. ರಿಹ್ಯಾಬ್ ಸೆಂಟರ್ನಲ್ಲಿ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಒಂದೆರಡು ದಿನದಲ್ಲಿ ಭೇಟಿಗೆ ಅವಕಾಶವನ್ನ ಕೊಟ್ಟಿದೆ ನಾಸಾ. ಲ್ಯಾಂಡ್ ಆದಂತಹ ಗಗನಯಾತ್ರಿಗಳನ್ನ ಸದ್ಯ ರಿಹ್ಯಾಬ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ. ಹ್ಯೂಸ್ಟನ್ನಲ್ಲಿರುವಂತಹ ರಿಹ್ಯಾಬ್ ಕೇಂದ್ರಕ್ಕೆ, ಸ್ಪೇಸ್ ಸೆಂಟರ್ಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಅವರನ್ನ ನೌಕಾಸೇನೆಯ ಅಧಿಕಾರಿಗಳು ಕರ್ಕೊಂಡು ಹೋದ್ರು. ಕನಿಷ್ಠ 45 ದಿನಗಳ ಕಾಲ ಇದೇ ಹ್ಯೂಸ್ಟನ್ ಸ್ಪೇಸ್ ಸೆಂಟರ್ನಲ್ಲಿ ಇರ್ತಾರೆ 4 ಜನ ಗಗನಯಾತ್ರಿಗಳು, ಇನ್ಕ್ಲೂಡಿಂಗ್ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ಅಲೆಕ್ಸಾಂಡರ್ ಗೊರ್ಬನೋ ಹಾಗೆ ನಿಕ್ ಹೇಗ್. ಈ 4 ಜನರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ, ತಿಂಗಳಾನುಗಟ್ಟಲೆ ಅವರು ಬಾಹ್ಯಾಕಾಶದಲ್ಲಿದ್ದು ಸಡನ್ ಆಗಿ ಭೂಮಿಗೆ ಬಂದಾಗ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ನಲ್ಲಿ ತಜ್ಞರು ಬಹಳ ಸುಂದರವಾಗಿ, ಬಹಳ ಸಿಂಪಲ್ ಆಗಿ ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಬಹಳ ಸರಳವಾಗಿ ವಿಶ್ಲೇಷಣೆ ಮಾಡಿದ್ರು. ಅಲ್ಲಿರುವಂತಹ ಒಂದು ಅಟ್ಮಾಸ್ಫಿಯರೇ ಬೇರೆ, ಭೂಮಿಗೆ ಎಂಟರ್ ಆದಂತಹ ನಂತರದಲ್ಲಿ ಇಲ್ಲಿರುವಂತಹ ಒಂದು ಅಟ್ಮಾಸ್ಫಿಯರೇ ಬೇರೆ. ಸಡನ್ ಆಗಿ ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ತಿಂಗಳಾನುಗಟ್ಟಲೆ ಅಲ್ಲಿ ವಾಸ ಇದ್ದಿದ್ದು ಆ 4 ಜನ ಗಗನಯಾತ್ರಿಗಳ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಇದ್ದಿದ್ರಿಂದ ದೇಹದ ಮೇಲೆ ಹಲವು ಪರಿಣಾಮಗಳಾಗಿರುತ್ತೆ. ದೈಹಿಕ, ಮಾನಸಿಕ ಆರೋಗ್ಯ ಸುಧಾರಣೆಯಾಗಬೇಕಲ್ಲ, ಹಾಗಾಗಿ ರಿಹ್ಯಾಬ್ ಸೆಂಟರ್ನಲ್ಲಿ 4 ಜನ ಗಗನಯಾತ್ರಿಗಳು ಇರಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರ ಭೇಟಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನೊಂದೆರಡು ದಿನದಲ್ಲಿ ಕುಟುಂಬಸ್ಥರು ಈ ಗಗನಯಾತ್ರಿಗಳನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸುನಿತಾ ವಿಲಿಯಮ್ಸ್ ಅವರು ಇಲ್ಲಿಗೆ ಬರೋದಕ್ಕೂ ಮುಂಚೆ ಆ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲೇ ಅವರು ಈ ವಿಚಾರವಾಗಿ ಮಾತನಾಡಿದ್ರು. ನಮ್ಮ ಕುಟುಂಬಸ್ಥರಿಗೆ ನಿಜಕ್ಕೂ ಇದು ಒಂದು ರೀತಿ ಏರಿಳಿತದ ದಿನಗಳಾಗಿತ್ತು, ರೋಲರ್ ಕೋಸ್ಟರ್ ತರ ಇತ್ತು. ಅಂದ್ರೆ ಯಾವಾಗ ಬರ್ತಾರೆ ಅನ್ನೋದು ಕುಟುಂಬಸ್ಥರಿಗೆ ಗೊತ್ತಿಲ್ಲ, ಪ್ರತಿನಿತ್ಯ ಬೇಗ ಬರ್ಲಿ ಅನ್ನುವಂಥದ್ದೇ ಅವರ ಹಾರೈಕೆಯಾಗಿತ್ತು. ಜೊತೆಗೆ ಸುನಿತಾ ವಿಲಿಯಮ್ಸ್ ಅವರು ಹೇಳ್ತಾ ಇದ್ರು, ನಮಗೂ ಇಲ್ಲಿ ಕಷ್ಟ ಅಂತ ಅನ್ಸಿದ್ದು ನಾವು ಯಾವಾಗ ಬರ್ತೀವಿ ಅನ್ನೋದೇ ಗೊತ್ತಿರ್ಲಿಲ್ವಲ್ಲ, ಆ ಅನಿಶ್ಚಿತತೆಯೇ ನಮಗ್ ಬಹಳ ಕಷ್ಟ ಅನ್ನಿಸ್ತು ಅಂತ ಹೇಳಿ. ಈ ಕೊನೆಗೂ ತಮ್ಮ ಫ್ಯಾಮಿಲಿಗಳನ್ನ ಮೀಟ್ ಆಗುವಂತಹ ಸಂದರ್ಭ ಬಂದಿದೆ. ಭೂಮಿಗೆ ಬಂದ ತಕ್ಷಣ ಮೀಟ್ ಆಗೋದಕ್ಕೆ ಅವಕಾಶ ಇಲ್ಲ. ಇನ್ನು ಒಂದೆರಡು ದಿನದಲ್ಲಿ ಭೇಟಿಗೆ ನಾವು ಅವಕಾಶವನ್ನ ಕಲ್ಪಿಸ್ತೀವಿ ಅಂತ ಹೇಳಿ ನಾಸಾ ಹೇಳಿದೆ. ಗಗನಯಾತ್ರಿಗಳ ಮನಸ್ಥೈರ್ಯ ಹೆಚ್ಚಾಗೋದಕ್ಕೆ ಈ ರಿಹ್ಯಾಬ್ ಸೆಂಟರ್ನಲ್ಲಿ ಅವರಿಗೆ ನೆರವನ್ನ ಕೊಡಲಾಗತ್ತೆ. ಸುನಿತಾ ವಿಲಿಯಮ್ಸ್ ಅವರು ಪತಿ ಹಾಗೆ ಶ್ವಾನಗಳ ಜೊತೆ ವಾಕ್ ಮಾಡಬೇಕು ಅಂತ ಹೇಳಿ ಆಸೆಯನ್ನ ವ್ಯಕ್ತಪಡಿಸಿದ್ರು ಭೂಮಿಗೆ ವಾಪಸ್ ಆದ ಮೇಲೆ. ಎಲ್ಲ ಗಗನಯಾತ್ರಿಗಳಿಗೂ ಕೂಡ ಕುಟುಂಬಸ್ಥರ ಭೇಟಿಯ ತವಕ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ತಿಂಗಳಾನುಗಟ್ಟಲೆ ದೂರ ಇದ್ದಿತ್ತು. ಜೊತೆಗೆ ಅವರ ಕುಟುಂಬಸ್ಥರಿಗೂ ಇರುತ್ತೆ, ತಮ್ಮವರನ್ನ ಹೋಗಿ ಭೇಟಿ ಮಾಡಬೇಕು, ಮಾತನಾಡಬೇಕು ಅಂತ ಹೇಳಿ. ಹೀಗಾಗಿ ಕುಟುಂಬಸ್ಥರ ಭೇಟಿಗೂ ಕೂಡ ಇದೇ ರಿಹ್ಯಾಬ್ ಸೆಂಟರ್ನಲ್ಲಿ ಅವಕಾಶವನ್ನ ಕಲ್ಪಿಸಲಾಗತ್ತೆ ಇನ್ನು ಒಂದೆರಡು ದಿನದಲ್ಲಿ ಅಂತ ಹೇಳಿ ನಾಸಾ ಹೇಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.